ನಮ್ಮ ಕುರುಮಲದಲ್ಲಿ ನಮ್ಮ ಅರ್ಚಕರಲ್ಲಿ ಒಗ್ಗಟ್ಟು ಎರಡು ಗುಂಪಾಗಿದೆ ಅನ್ನೋದು ನಮ್ಮ ಮಾಹಿತಿ ಬಂದಿದೆ. ಅದಲ್ಲ, ಒಂದು ಗುಂಪು ದೊಡ್ಡ ಮಟ್ಟಕ್ಕೆ ಮಾತಾಡ್ತಾರೆ, ರಾಮಲಿಂಗಾರೆಡ್ಡಿ ಗೊತ್ತು ಅಂತ ಮಾತಾಡ್ತಾರೆ. ಇನ್ನೊಂದು ಗುಂಪು ಕಮಿಟಿ ಜೊತೆ ಇದಾಗ್ಬಿಟ್ಟು ಮಾತಾಡ್ತಾರೆ. ಇದೆಲ್ಲ ಆದಮೇಲೆ ಸದ್ಯಕ್ಕಂತೂ ಹಬ್ಬ ನಿಲ್ಸೋಕ್ಕಾಗಲ್ಲ, ರಥೋತ್ಸವ ನಿಲ್ಸೋಕ್ಕಾಗಲ್ಲ. ರಥೋತ್ಸವ ಪರವಾಗಿ ಇಡೀ ತಾಲೂಕು ಆಡಳಿತ ಬಂದು ನಾವು ಕೂತಿದ್ದೀವಿ. ನಾನು ಬಂದಾಗಿಂದ, ನಾವೆಲ್ಲ ಬಂದಾಗಿಂದ ಯಾರಿಗೂ ಕೆಟ್ಟಷ್ಟು ಬಂದಂಗೆ ರಥೋತ್ಸವ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಈ ವರ್ಷ ಕೂಡ ಅದೇ ರೀತಿ ನಾವು ಪರಂಪರೆನ ಮುಂದುವರಿಸ್ಕೊಂಡು ಹೋಗೋಣ. ನಮ್ಮ ಇಲಾಖೆಗಳಿಂದ, ಈಗ ಪೊಲೀಸ್ ಇಲಾಖೆ ಅಂಡು ನಮ್ಮ ಬೆಸ್ಕಾಂ ಇಲಾಖೆ, KB ಇಲಾಖೆ, ಸಾರಿಗೆ ಇಲಾಖೆ ಅಂಡು ಫಾರೆಸ್ಟ್ ಇಲಾಖೆ, ಮೇಜರ್ ಇಲಾಖೆಗಳಿಂದ ಏನಾದರೂ ನಿಮಗೆ ಅಡಚಣೆ ಆಗಿದ್ದರೆ, ಲಾಸ್ಟ್ ವರ್ಷ ನಾವೇನು ಮಾಡಿದ್ವಿ ಅದು ಇನ್ನೂ ಜಾಸ್ತಿ ಚೆನ್ನಾಗಿ ಮಾಡ್ಬೇಕನ್ನೋದೇನಿದ್ರೆ ಖಂಡಿತವಾಗ್ಲೂ ನಿಮ್ಮ ಹೇಳಿ ಅವರನ್ನು ಸ್ವೀಕಾರ ಮಾಡ್ತೀವಿ, ಅರ್ಥದಲ್ಲಿ ಮಾಡಿಕೊಡ್ತೀವಿ. ಲಾಸ್ಟ್ ಟೈಮು ಕಮಿಟಿಗೆ ಸಂಬಂಧಪಟ್ಟಂಗೆ, ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಹೂವಿನ ಅಲಂಕಾರ ಮತ್ತು ಈ ಅಲಂಕಾರ ಮಾಡಿಸಿ ಅಂತ ಹೇಳಿದ್ದೆ. ನಾನು ಬಂದು ಮಾಹಿತಿ ಬಂತು, 4 ಸೀರೆ ಹಾಕಿದ್ರು ಅಂತ ಬಂತು, ನೋಡಿದೆ, ನಾನು ವಿಡಿಯೋ ನೋಡಿದೆ, ಬಂತು. ಅದಕ್ಕೋಸ್ಕರ ಆ ತಪ್ಪು ನಾನೇ ತಿಳ್ಕೊತೀನಿ. ಆ ದೇವಸ್ಥಾನದ ಒಂದು ಅಲಂಕಾರ ಪ್ಲಸ್ ಏನು ರಥ ಅಲಂಕಾರ ನಾನೇ ಮಾಡಿಸ್ಕೊಡ್ತೀನಿ, ಯಾರಿಗೂ ಹೇಳಿದೆ ನಾನು ಮಾಡಿಸ್ಕೊಡ್ತೀನಿ, ಅದ್ರ ಬಗ್ಗೆ ಏನು ವರಿಬೇಡ. ಇನ್ನು ಮಿಕ್ಕಿದ ದಿನ KB ಅವರು ಏನು ಮಾಡಬೇಕು ಅದೆಲ್ಲ ಯಥಾ ಪ್ರಕಾರ ಮುಂದುವರಿಸ್ತಾರೆ. ಪೊಲೀಸ್ ಇಲಾಖೆಗೆ ಏನು ಪ್ರಕಾರ ಲಾಸ್ಟ್ ಟೈಮ್ ಇತ್ತು ಅದು ಸಫಿಷಿಯೆಂಟಾಗಿ ನಮಗಿಂತೂ ಒಳ್ಳೆಯಷ್ಟು ಪೊಲೀಸ್ ಇಲಾಖೆ ಬಂದಿದೆ, ಅವರೇ ಅದನ್ನು ಮುಂದುವರಿಸ್ತಾರೆ. ಪಾರ್ಕಿಂಗ್ ಎಲ್ಲಿ ಬೇಕು, ಏನು ಬೇಕು, ವ್ಯವಸ್ಥೆ ಬೇಕು ಮುಂದುವರಿಸ್ತಾರೆ. ನಾವು ಮೇನ್ ಗೇಟಿಂದ ಯಾವ ಕಾರೂ ಬಿಡಲ್ಲ, ಮತ್ತು ತೊಂದರೆ ಮಾಡೋಕ್ಕೆ ಹೋಗ್ಬೇಡಿ. ನಮಗೆ ಲಾಸ್ಟು 2 ವರ್ಷದಿಂದ ಯಾವ ರೀತಿ ಮಾಡ್ತಾಯಿದ್ವೋ ಅದೇ ರೀತಿಯೇ ನಾವು ಅದನ್ನು ಮಾಡಿಕೊಡ್ತೀವಿ. ವಿಶೇಷವಾಗಿ ರಥ ಹೇಳ್ತಕ್ಕಂಥ ಯುವಕರಿಗೆ ಒಂದು 100ರಿಂದ 150 ಟಿ ಶರ್ಟ್ ಅದು ನಾನು ಮಾಡಿಸ್ಕೊಡ್ತೀನಿ. 100 ಟಿ ಶರ್ಟು ನಮ್ಮ ಯುವಗೆ ಬಿಟ್ಟು ನಾನು ಮಾಡಿಸ್ಕೊಡ್ತೀನಿ. ಅದಕ್ಕೆ ಡಿಸ್ಕಂಪ್ಲೇಷನ್ ಆಗಿದೆ. ಈ ಸರಿ ಇರ್ತೀನಲ್ಲ ಮಾಡ್ಕೊಡ್ತೀನಿ, ಆಯ್ತಲ್ವಾ? ಅದು ನಮ್ಮ ತಾಲೂಕು ಆಡಳಿತ ಯಾವ ಡಿಪಾರ್ಟ್ಮೆಂಟಿಂದ ನಾನು ಮಾಡಿಸ್ಕೊಡ್ತೀನಿ. ಇವರು ಹೇಳ್ತಾರೆ, ಯಾವ ಡಿಪಾರ್ಟ್ಮೆಂಟ್ ಹೇಳ್ತಾರೆ, ಇನ್ನೇನಾದರೂ ಇದ್ರೆ ಹೇಳಿ, ಖಂಡಿತ ನಾನು ಮಾಡಿಸ್ಕೊಡ್ತೀನಿ. ಈ ಮುಖ್ಯವಾಗಿ ಅಂದ್ರೆ ಇಲ್ಲಿ ಕಸ ತೊಳ್ಳೋರಿಲ್ಲ ಸರ್, ಕಸ ನೀವು ಒಂದ್ಸಲಿ ರೌಂಡ್ ಹಾಕೋದು ದೇವಸ್ಥಾನ. ಒಂದು ನಿಮಿಷ, ನೀವು ಕಮಿಟಿಯವ್ರು ಮಾತಾಡಿ, ಸುಮ್ಮನೆ ಕೂತ್ಕೊಂಡ್ಬಿಡಿ. ಕಮಿಟಿಯವ್ರು ಮಾತಾಡಿ, ಬಾಯಿದೆ ಅಂತ ಮಾತಾಡಕ್ಕೆ ಹೋಗ್ಬೇಡಿ. ನನ್ನ ಹತ್ರ ನೀವು ಮಾತಾಡೋಕ್ಕಾಗಲ್ಲ. ಇಷ್ಟು ಮಾನ ಉಸ್ಕೊಂತ ನಿಮ್ಮ ಕಮಿಟಿಯಿಂದ ಮತ್ತೆ ಮಾತಾಡ್ತೀರಿ, ಬಾಯಿ ಎತ್ಕೊಂಡೋಗ್ಬೇಕು. ಇವೇನು ಪಂಚಾಯತಿ ಮತ್ತು ಪಂಚಾಯತಿ ಅಧ್ಯಕ್ಷರಿಗೆ ಈ ಮೂಲ ಕೊರತೆಗಳು ವಿತ್ PDOಗೆ ಆ ಕ್ಲೀನಿಂಗ್ ಇರ್ಬೋದು, ಆ ರಥ ಹೋಗ್ಲಿಕ್ಕೆ ಇರ್ಬೋದು, ವ್ಯವಸ್ಥೆ ಮಾಡಿಕೊಡಿ. ರಥ ಜವಾಬ್ದಾರಿ ಟೋಟಲ್ ನಿಮ್ಮದು. ರಥ ಹೋಗ್ಲಿಕ್ಕೆ, ಆ ಕ್ಲೀನಿಂಗ್ ಮಾಡಲಿಕ್ಕೆಲ್ಲ ಜವಾಬ್ದಾರಿ ನಮ್ಮದು. ಅವ್ನು ಮಾಡಿಸ್ಕೋಬೇಕು. ಅಧ್ಯಕ್ಷರು ಮತ್ತು PDO ಎಲ್ಲ ಸೇರ್ಕೊಂಡು ನೀವು ಅದನ್ನು ಮಾಡಿಕೊಡಿ, ಅದನ್ನು ಮುಂದುವರಿಸ್ಕೊಳ್ಳಿ. ಅದರಿಂದ ನಮ್ಮ ಪ್ರಾಬ್ಲಮ್ ಆಗ್ಬಾರ್ದು. ನೀರು ವ್ಯವಸ್ಥೆ ಕೂಡ ಟೋಟಲ್ ನೀವೇ ತಗೊಳ್ಳಿ, ಪಂಚಾಯತಿ ಆಫೀಸಿಂದ ನೀರು ವ್ಯವಸ್ಥೆ ತಗೊಳ್ಳಿ, ಯಾಕೆ ನೀರು ಬರ್ತಾ ಇರುತ್ತೆ. ಇನ್ನೇನಾದರೂ ಇದ್ರೆ ಹೇಳಿ, ಖಂಡಿತ. PWD ಕಡೆಯಿಂದ ಕ್ರಾಸಿಂದ ಸ್ವಲ್ಪ ನೀಟಾಗಿ ಕಾಲು ಬರೋದಕ್ಕೆ ಸೈಡಲ್ಲಿ ಮಣ್ಣು JCB ಮಾತ್ರ ತಳ್ತಾರೆ. ನಿಮಗೆ ನಾನು ಅವಾಗಲೇ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಗೆ ಯಾವ ಡಿಪಾರ್ಟ್ಮೆಂಟ್ ಸಮಸ್ಯೆ ಆದರೆ ಹೇಳಿ, ಇಲ್ಲಿ ಮಾಡಿಸ್ಕೊಡ್ತೀನಿ. ಮತ್ತೆ ಬರ್ಕೊಬನ್ನಿ. ಅರಣ್ಯ ಇಲಾಖೆಯಿಂದ ಕಡ್ಡಿಗಳು ಬೇಕು, ಲೈಟಿಂಗ್ಸ್ಗೆ ಅವ್ರದ್ದು. ಅರಣ್ಯ ಇಲಾಖೆ ಬರ್ಕೊಳ್ಳೋ ಪೋಲ್ಸ್ ಬೇಕು. ಪಾರ್ಕಿಂಗ್ ವ್ಯವಸ್ಥೆಗೆ ಅವರು ಮಾಡ್ತಾರೆ. ಪೊಲೀಸ್ ಇಲಾಖೆ ಅದನ್ನು ಹೇಳ್ತೀನಿ, ಪಾರ್ಕಿಂಗ್ ಎಲ್ಲ ಅವರು ಒಂದೊಂದೇ ಮಾಡು. ಈಗ ಮೊದಲನೇದಾಗಿ ಸಾರಿಗೆ ಇಲಾಖೆ, ಈಗ ಲಾಸ್ಟ್